ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಶ್ರೀಮದ್ ಭಗವದ್ಗೀತಾ ಪುರುಷೋತ್ತಮ ಯೋಗವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಈ ಸಂಸಾರ ವೃಕ್ಷದ ಬಗ್ಗೆ ತಿಳಿಸ್ತಾ ಇದ್ರು. ಗುಣಗಳೇ ನೀರು, ಅದರ ಮೂಲಕ ಇದು ಬೆಳೆದಿದೆ. ವಿಷಯ ಭೋಗ ಅನ್ನೋದೇ ದೇವತೆಗಳು, ಮನುಷ್ಯ, ತಿರ್ಯಕ್ ಯೋನಿಗಳ ರೂಪದಲ್ಲಿ ಶಾಖೆಗಳು ಕೆಳಗಡೆ ಮೇಲುಗಡೆ ಎಲ್ಲ ಕಡೆ ಹರಡ್ಕೊಂಡಿದೆ. ಆಮೇಲೆ ಮನುಷ್ಯ ಯೋನಿಯಲ್ಲಿ ಕರ್ಮವನ್ನ ಮಾಡ್ತೀವಿ, ಅದು ನಮ್ಮನ್ನ ಬಂಧಿಸುತ್ತೆ. ಅದು ಯಾವುದರಿಂದ ಆಗೋದು? ಅಹಂ, ನಾನು, ನಂದು ಅನ್ನುವಂಥದ್ದು, ಮಮತೆ ಮತ್ತೆ ವಾಸನಾರೂಪಿ ಬೇರುಗಳು. ಇದೆಲ್ಲ ಬೇರುಗಳಾದರೆ ಅದು ಕೆಳಗಡೆ ಮೇಲ್ಗಡೆ ಎಲ್ಲ ಕಡೆನೂ ಹರಡ್ಕೊಂಡ್ಬಿಟ್ಟಿದೆ. ಮತ್ತು ಇದನ್ನು ಹುಡುಕ್ತಾ ಹೋದರೆ ಇದಕ್ಕೆ ಆದಿ ಅಂತ್ಯಗಳೇ ಇಲ್ಲ. ಅದಕ್ಕೋಸ್ಕರನೇ ಇದನ್ನು ಹೇಗೆ ಕತ್ತರಿಸೋದು ಅಂತಂದರೆ, ವೈರಾಗ್ಯ ಅನ್ನುವಂತಹ ಕತ್ತಿಯನ್ನು ತಗೊಂಡು ಇದನ್ನು ಕತ್ತರಿಸಿ ಆ ಭಗವಂತನಲ್ಲಿ ನಾವು ಸ್ಥಿತರಾಗಬೇಕು. ಆ ಒಂದು ದೃಢ ನಿರ್ಧಾರವನ್ನು ಮಾಡಬೇಕು. ಎಲ್ಲ ನೀನೇ, ನಾನು ನಿನಗೆ ಶರಣಾಗತಿ ಆಗಿದ್ದೀನಿ ಅಂತಂದ್ಬಿಟ್ಟು ನಾವು ಆ ಭಗವಂತನ ಮನನ ಮತ್ತು ನಿಧಿಧ್ಯಾಸನ ಮಾಡಬೇಕು ಅಂತಂದ್ಬಿಟ್ಟೆಲ್ಲ ಹೇಳ್ದ ಭಗವಂತ. ಈಗ ಮುಂದುವರೆದು ಹೇಳ್ತಾನೆ, ಯಾರ ಮಾನ ಮತ್ತು ಮೋಹ ನಷ್ಟ ಆಗ್ಬಿಟ್ಟಿದೆಯೋ, ನಾನು ನಂದು ಅಯ್ಯೋ ನನಗಿದ ಈ ಥರ ಆಗ್ತಾ ಇದೆ, ನನಗದು ಬೇಕು, ನನಗಿದು ಬೇಕು ಅಂತೆಲ್ಲ ಈ ರೀತಿಯ ಮಾನ ಮತ್ತು ಮೋಹ ನಷ್ಟ ಆಗಿದೆಯೋ, ಮತ್ತು ಯಾರು ಆಸಕ್ತಿ ಅನ್ನುವಂತಹ ರೂಪದ ದೋಷವನ್ನು ಗೆದ್ದಿರ್ತಾನೋ, ಈ ಆಸಕ್ತಿ ಅನ್ನೋದು ಕೂಡ ಒಂದು ದೋಷನೇ. ನಮ್ಗೆ ಯಾವಾಗ ಆಸಕ್ತಿ ಎಲ್ಲದರಲ್ಲೂ ಇರುತ್ತೋ ಏನು ಮಾಡ್ತೀವಿ? ಅದನ್ನು ಪಡಿಬೇಕು ಅನ್ನೋದ್ರಲ್ಲೇ ನಾವು ಯೋಚನೆಯನ್ನು ತೊಡಗಿಸಿರ್ತೀವಿ, ಆಯಿತಾ? ಅದು ಸಿಕ್ಕಿಲ್ಲ ಅಂದಾಗ ನಮಗೆ ದುಃಖ ಆಗುತ್ತೆ, ಸಿಕ್ಕಿದಾಗ ತುಂಬ ಸಂತೋಷ ಆಗುತ್ತೆ. ಆಗ ದ್ವಂದ್ವಗಳಿಗೆ ನಾವು ಒಳಗಾಗ್ತೀವಿ ಅಲ್ವಾ? ಅದಕ್ಕೋಸ್ಕರ ಇದನ್ನು ದೋಷ ಅಂತ ಹೇಳಿದರೆ. ಅದನ್ನು ಯಾರು ಗೆದ್ದಿರ್ತಾನೋ ಮತ್ತು ಯಾರು ಆ ಭಗವಂತನ ಸ್ವರೂಪದಲ್ಲಿ ನಿತ್ಯ ಸ್ಥಿತನಾಗಿರ್ತಾನೋ, ಆ ಭಗವಂತನಲ್ಲೇ ಮುಳುಗಿರ್ಬೇಕು ಅವನು. ಆ ರೀತಿ ನಿತ್ಯಸ್ಥಿತನಾಗಿರ್ತಾನೋ, ಮತ್ತು ಯಾರ ಕಾಮನೆಗಳೆಲ್ಲ ಪೂರ್ಣವಾಗಿ ನಷ್ಟವಾಗಿದೆಯೋ ಅವರು ಸುಖ ದುಃಖ ಅನ್ನುವಂಥ ದ್ವಂದ್ವಗಳಿಂದ ವಿಮುಕ್ತರಾದಂತಹ ಜ್ಞಾನಿ ಜನರು. ಈ ಎರಡು ದ್ವಂದ್ವಗಳು ಅಂತ ನಾವೇನು ಹೇಳ್ತೀವೋ, ಸುಖ ದುಃಖ, ನೋವು ನಲಿವು, ಚಳಿ ಬಿಸಿ, ಈ ರೀತಿ ಎರಡೆರಡು ಅಂತ ಇರುತ್ತೆ ನೋಡಿ. ಅಂಥ ದ್ವಂದ್ವಗಳು ಅಂದರೆ ಸಿಕ್ಕಿದಾಗ ಒಂಥರ ರಿಯಾಕ್ಟ್ ಮಾಡ್ತೀವಿ, ಸಿಗಲಿಲ್ಲ ಅಂತಂದರೆ ಇನ್ನೊಂಥರ ರಿಯಾಕ್ಟ್ ಮಾಡ್ತೀವಿ. ಆ ರೀತಿ ಅಲ್ಲ, ಸಮದಲ್ಲಿ ಇರಬೇಕು ನಾವು ಯಾವಾಗಲೂ. ಆ ರೀತಿ ಈ ದ್ವಂದ್ವಗಳಿಂದ ಮುಕ್ತರಾಗಿರ್ತಾರಲ್ಲ, ಅಂತಹ ಜ್ಞಾನಿ ಜನರು ಈ ಒಂದು ಅವಿನಾಶಿ ಪರಮಪದವನ್ನು ಪಡೀತಾರೆ. ಯಾವ ಪರಮಪದವನ್ನು ಪಡ್ಕೊಂಡು ಮನುಷ್ಯ ಹಿಂದಿರುಗಿ ಸಂಸಾರಕ್ಕೆ ಬರೋದಿಲ್ವೋ, ಆ ಸ್ವಯಂ ಪ್ರಕಾಶ ಪರಮಪದವನ್ನ ಸೂರ್ಯನೂ ಪ್ರಕಾಶಗೊಳಿಸೋದಕ್ಕಾಗೋದಿಲ್ಲ, ಚಂದ್ರನೂ ಪ್ರಕಾಶಗೊಳಿಸೋದಕ್ಕಾಗೋದಿಲ್ಲ, ಅಗ್ನಿ ಕೂಡ ಪ್ರಕಾಶಗೊಳಿಸೋಕ್ಕಾಗೋದಿಲ್ಲ. ಅದು ನನ್ನ ಪರಮಧಾಮವಾಗಿದೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಒಂದು ಸರಿ ನಾವು ಆ ಒಂದು ಸ್ಥಿತಿಗೆ ಹೋಗ್ಬಿಟ್ವಿ ಅಂದರೆ ಈ ದ್ವಂದ್ವಗಳಿಂದೆಲ್ಲ ಹೊರಗಡೆ ಬಂದ ಮೇಲೆ ಆ ಪರಮಪದ ಅನ್ನೋದು ಸಿಗುತ್ತೆ. ಆ ಪರಮಪದಕ್ಕೆ ಹೋದ್ಮೇಲೆ ಮತ್ತೆ ಸಂಸಾರಕ್ಕೆ ಬರುವಂಥ ನೆಸೆಸಿಟಿ ಇಲ್ಲ. ಯಾಕಂದರೆ ಇದು ಅಂಧಕಾರದಿಂದ ಕೂಡಿರುವಂಥ ಜಾಗ ಆಗಿರೋದ್ರಿಂದ ಇಲ್ಲಿ ಸೂರ್ಯನ ಬೆಳಕು, ಚಂದ್ರನ ಬೆಳಕು, ಅಥವಾ ವಿದ್ಯುತ್ ಶಕ್ತಿ ಅಥವಾ ಅಗ್ನಿ ಅಂತ ನಾವೇನು ಹೇಳ್ತೀವೋ ಅದರ ಬೆಳಕು, ಯಾವುದಾದ್ರೂ ಒಂದರ ಸಹಾಯ ಬೇಕು ನಮಗೆ ಇಲ್ಲಿ ನಾವು ನೋಡಬೇಕು ಅಂತಂದರೆ. ಆದರೆ ಇವೆಲ್ಲ ಬೇಕೇ ಆಗಿಲ್ಲ. ಅಂಥ ಒಂದು ಪರಮಪದ ಇದೆ, ಅದು ಸ್ವಯಂ ಪ್ರಭೆ ಇರುವಂಥದ್ದು. ಅದಕ್ಕಿನ್ಯಾವುದ್ರದೋ ಒಂದು ಬೆಳಕಿನ ಒಂದು ಅವಶ್ಯಕತೆ ಅನ್ನೋದೇ ಇರೋದಿಲ್ಲ. ಅಂಥ ಒಂದು ಪರಮಪದವನ್ನು ಪಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾನೆ. ಈ ದೇಹದಲ್ಲಿ ಈ ಜೀವಾತ್ಮ ನನ್ನದೇ ಒಂದು ಸನಾತನ ಅಂಶವಾಗಿದೆ. ಅದು ಯಾವಾಗಲೂ ಇರುವಂಥ ಒಂದು ಅಂಶ. ಅಂದರೆ ಏನು? ಈ ಜೀವಾತ್ಮರೆಲ್ಲರೂ ಕೂಡ ನನ್ನದೇ ಅಂಶ ಆಗಿರೋದ್ರಿಂದ ಅವರು ಕೂಡ ಸನಾತನರೇ. ಮತ್ತು ಅದೇ ಈ ತ್ರಿಗುಣಮಯಿ ಮಾಯೆಯಲ್ಲಿ ಸ್ಥಿತವಾಗಿರುವಂಥ ಮನಸ್ಸು ಮತ್ತು 5 ಇಂದ್ರಿಯಗಳನ್ನು ಆಕರ್ಷಣೆ ಮಾಡುತ್ತೆ ನೋಡಿ. ಮನಸ್ಸು, 5 ಇಂದ್ರಿಯಗಳು, ಇದನ್ನೆಲ್ಲ ಆಕರ್ಷಣೆ ಮಾಡುವಂಥದ್ದು ಕೂಡ ಇದೇನೆ. ವಾಯು ಗಂಧದ ಸ್ಥಳದಿಂದ, ಅಂದರೆ ಈಗ ಎಲ್ಲೋ ಒಂದು ಸುಗಂಧವಾದಂತಹ ಯಾವುದೋ ಒಂದು ವಾಸನೆ, ಅದು ಎಂಥದಾದರೂ ಆಗಿರಬಹುದು, ಅದನ್ನು ವಾಯು ಏನು ಮಾಡುತ್ತೆ? ಆ ಗಂಧವನ್ನು ಹೇಗೆ ಗ್ರಹಿಸಿ ಅಲ್ಲಿಂದ ತಗೊಂಡು ಹೋಗುತ್ತೋ, ಈಗೆಲ್ಲೋ ಇರುವಂಥ ಒಂದು ವಾಸನೆ ಗಾಳಿಯ ಮುಖಾಂತರ ನಮ್ಮವರೆಗೂ ತಲುಪುತ್ತೆ ನೋಡಿ. ಅದು ತಗೊಂಡು ಬರುತ್ತೆ ಅದು ಎಲ್ಲಿಂದನಾದರೂ. ಅದೇ ರೀತಿ ದೇಹಾದಿಗಳ ಸ್ವಾಮಿಯಾದ ಜೀವಾತ್ಮ ಕೂಡ ಯಾವ ಶರೀರವನ್ನು ಬಿಡ್ತಾನೋ, ಈಗ ನಾನು ಈ ಶರೀರದಲ್ಲಿರ್ತೀನಿ, ಈ ಶರೀರದಲ್ಲಿ ಇದ್ದೀನಿ, ನೆಕ್ಸ್ಟ್ ಏನು ಮಾಡ್ತೀನಿ?
ಈ ದೇಹದ ಸ್ವಾಮಿಯಾದಂತಹ ಜೀವಾತ್ಮ ಈ ಶರೀರವನ್ನು ತ್ಯಾಗ ಮಾಡಿ ಅದರಿಂದ ಈ ಮನಸ್ಸು ಸಹಿತ ಇಂದ್ರಿಯಗಳನ್ನು ಗ್ರಹಿಸಿ ನಂತರ ಯಾವ ಶರೀರವನ್ನು ಪಡಿತಾನೋ ಅದಕ್ಕೆ ಹೋಗ್ತಾನೆ. ಇಲ್ಲಿರೋದನ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾನೆ. ಅಂದರೆ ಗ್ರಹಿಸುವಂತಹ ಶಕ್ತಿ ಯಾರಿಗಿರುವಂಥದ್ದು? ಜೀವಾತ್ಮನಿಗೆ. ಅವನು ಈ ಶರೀರವನ್ನು ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋದಾಗ ಇಲ್ಲಿ ಏನೇನನ್ನೆಲ್ಲ ಗ್ರಹಿಸಿರ್ತಾನೋ ಅದನ್ನ ಜೊತೆಯಲ್ಲಿ ತಗೊಂಡು ಇನ್ನೊಂದು ದೇಹಕ್ಕೆ ಹೋಗ್ತಾನೆ. ಈ ಜೀವಾತ್ಮ ಶ್ರೋತ್ರ, ಚಕ್ಷು ಮತ್ತು ತ್ವಚೆಯನ್ನ ಮತ್ತು ರಸನೆ, ಘ್ರಾಣ ಅಂದರೆ ಏನು? ನಾವು ನೋಡುವಂಥದ್ದು, ಕೇಳುವಂಥದ್ದು, ಸ್ಪರ್ಶ ಮಾಡುವಂಥದ್ದು ಮತ್ತು ಮೂಗಿನಿಂದ ವಾಸನೆ ನೋಡುವಂಥದ್ದು, ಈ ರೀತಿ ಅವನು ಮನಸ್ಸನ್ನು ಆಶ್ರಯವಾಗಿ ಇಟ್ಕೊಂಡು ವಿಷಯಗಳ ಸೇವೆಯನ್ನು ಮಾಡ್ತಾನೆ. ಅಂದರೆ ಇಲ್ಲಿ ಒಬ್ಬ ಜೀವಾತ್ಮ ಈ ಇಂದ್ರಿಯಗಳ ಮೂಲಕ ಎಲ್ಲ ವಿಷಯಗಳ ಸೇವನೆ ಮಾಡ್ತಾನೆ. ಆದರೆ ಯಾವುದನ್ನ ಒಂದು ಆಶ್ರಯವಾಗಿ ಇಟ್ಕೊಂಡು ಮಾಡ್ತಾನೆ? ಮನಸ್ಸನ್ನು. ಮನಸ್ಸಿನ ಮೂಲಕನೇ ಇದೆಲ್ಲ ಆಗುವಂಥದ್ದು. ಮನಸ್ಸನ್ನು ಆಶ್ರಯವಾಗಿ ತಗೊಂಡು ಇಂದ್ರಿಯಗಳ ಮೂಲಕ ಇದನ್ನೆಲ್ಲ ಅವನು ಸೇವನೆ ಮಾಡ್ತಾನೆ. ನೋಡಿ ಎಷ್ಟು ವಿಷಯಗಳಿದೆ. ನಾವು ಇದನ್ನೆಲ್ಲ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಒಂದು ಗಮನ ಇಟ್ಟು ಕೇಳಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಈಗ ಈ ದೇಹದಲ್ಲಿ ಇರುವಂಥ ಜೀವಾತ್ಮ ನನ್ನದೇ ಒಂದು ಸನಾತನ ಅಂಶ ಅಂತ ಹೇಳಿದ್ದಾನೆ. ಭಗವಂತನೇ ತನ್ನ ಒಂದು ಅಂಶವನ್ನು ಒಂದು ಶರೀರದಲ್ಲಿ ಇಟ್ಟಿರ್ತಾನೆ. ಈ 3 ಗುಣ ಇರುವಂಥ ಮಾಯೆಯಲ್ಲಿ ಸ್ಥಿತವಾಗಿರುವಂಥ ಮನಸ್ಸು, ಈ ಮನಸ್ಸು ಈ 3 ಗುಣಗಳಲ್ಲಿ ಸ್ಥಿತವಾಗಿದೆ. ಮತ್ತು 5 ಇಂದ್ರಿಯಗಳು, ಇದನ್ನೆಲ್ಲ ಆಕರ್ಷಣೆ ಮಾಡುವಂಥದ್ದೇ ಈ ಜೀವಾತ್ಮ. ಈಗ ಗಾಳಿ ಹೇಗೆ ಗಂಧವನ್ನು ತಗೊಂಡು ಬರುತ್ತೋ ಅದೇ ರೀತಿ ಈ ಜೀವಾತ್ಮ ಈ ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋದಾಗ ಇಲ್ಲಿ ಏನೇನಲ್ಲೆಲ್ಲ ಗ್ರಹಿಸಿರುತ್ತೋ ಮನಸ್ಸು ಸಹಿತ ಇಂದ್ರಿಯಗಳ ಮೂಲಕ ಗ್ರಹಿಸಿದ ಮೇಲೆ ಅವನು ಇನ್ನೊಂದು ದೇಹವನ್ನು ಪಡಿತಾನೆ. ಅದರಲ್ಲಿ ತಗೊಂಡು ಹೋಗ್ತಾನೆ ಅದನ್ನೆಲ್ಲ. ಆ ರೀತಿ ಅವನು ಈ ಇಂದ್ರಿಯಗಳ ಮೂಲಕ ಏನನ್ನೆಲ್ಲ ಅವನು ಅನುಭವಿಸ್ಬೋದೋ ಅಥವಾ ಅದನ್ನೆಲ್ಲ ಏನನ್ನೆಲ್ಲ ಸೇವನೆ ಮಾಡ್ಬೋದೋ ಅದನ್ನು ಮನಸ್ಸನ್ನು ಆಶ್ರಯವಾಗಿಟ್ಕೊಂಡು ಇದನ್ನೆಲ್ಲ ಸೇವನೆ ಮಾಡ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಈಗ ನಮ್ಗೆ ಕೆಲವೊಂದು ವಿಚಾರ ಗೊತ್ತಾಗಿದೆ ಅಲ್ವಾ? ಇದ್ರ ಬಗ್ಗೆ ಇನ್ನೂ ಒಂದಷ್ಟು ಡೀಟೇಲ್ ಆಗಿ ಹೇಳಿದ್ದಾನೆ. ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.